ಬರಲ್ಲ ನಾನು ಆ ಥರ ಕೊಟ್ಟಿಲ್ಲ ಅನ್ಸುತ್ತೆ. ಹಿಂಗೆ ತೆಗಿ, ಪುಡಿ ಲೂಸ್ ಮಾಡ್ತಾ ಹೋಗು. ಸರಿ, ಒಂದು ಲೂಸ್ ಮಾಡ್ತಾ ಹೋಗು. ಡಬ್ಬ ಮಾಡೋಕ್ಕೆ ಓಪನ್ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತೀವಿ. ನೀನು ಬಳೆ ತಿರುಗ್ತಾ ಐತೆ ಇಲ್ವಾ ಇದು? ಅಲ್ಲೇ ರೌಂಡ್ ಹೊಡಿತಾ ಇದ್ದೆ. ಒಂದು ಸ್ವಲ್ಪ ಕೊಟ್ಟನ ಕೊಡು. ತಗೊಳ್ತೆ ಮಾಡಬೇಡ. ಅಲ್ಲಿ ಏನೂ ಆಗ್ತಿಲ್ಲ, ಅದು ಸುಮ್ಮನೆ ಎತ್ತದಿದೆ ಅಷ್ಟೇ. ಇಲ್ಲ ಪ್ಲೀಸ್ ಮಮ್ಮಿ, ಇಲ್ಲ ಇಲ್ಲಿ ಸಿಕ್ಬಿಟ್ಟು ಸುಮ್ಮನೆ ಹಿಂಗೆ ಅಂತಿದೆ. ಸ್ವಲ್ಪ ಓಪನ್ ಸ್ವಲ್ಪ ಎತ್ತಿ ಇದೆ. ಇಸ್ಕೊಬರ್ಬೇಕಿತ್ತು 700 ರೂಪಾಯಿ ಕೊಟ್ಟಿದ್ದಕ್ಕೆ. ಜುಮ್ ಹಾಕಿಲ್ಲ. ಅಂತೂ ಇಂತೂ ಪೇಂಟ್ ಡಬ್ಬ ಓಪನ್ ಮಾಡೀವಿ. ಇವಾಗ ಪೇಂಟ್ ಮಾಡೋದೇ ಇರೋದು. ಪೇಂಟ್ ಈ ಥರ ಐತೆ ನೋಡಿ. ಯಪ್ಪ, ಪೇಂಟ್ ಇದೆ ನೋಡಿರ್ತಾರೆ, ಬಟ್ ನಾವು ನೋಡಿದ್ದು ಈಗ ನೋಡಿ ಸ್ವಲ್ಪ ಹಾಕಿದ್ದೀವಿ. ಈಗ ಸ್ವಲ್ಪ ಪೇಂಟ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಓಪನ್ ಮಾಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಕಬೇಕು. ಬರೀ ಇವನ್ನ ಓಪನ್ ಮಾಡೋದೇ ಅರ್ಧ ಗಂಟೆ ಆಯಿತು ನೋಡಿ. ಪೇಂಟ್ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಯಾಕೆ ಎದ್ದೋಗ್ತಿದೀಯಾ? ಓಪನ್ ಮಾಡಿದ್ದೆ 12 ಗಂಟೆ ಆಯಿತು. ಅವು ನಮ್ಮ ಟ್ರಿಮ್ಮರ್ಗೂ ಸ್ಕ್ರೂ ಡ್ರೈವರ್ಗೂ ಏನಕ್ಕೂ ಕೆಲಸ ಮಾಡ್ತಿಲ್ಲ. ಇದೇನು ಬರೀ ನೀಲಿ ಇದ್ದಂಗೆ ಐತೆ. ಬ್ಲೂ ಆಗುತ್ತೆ, ಅದಕ್ಕೆ ಒಂಚೂರೇ ಚೂರು ಹಾಕು. ಏಕೆ ಈ ಪೇಂಟ್ ಹೊಡಿತಾ ಇದ್ದೀವಿ. ಚೆನ್ನಾಗಿದೆಯಾ ಇಲ್ಲ ಅಂತಂದು ಹೇಳಿ. ಅಂಗಡಿಯವ್ರು ಇದೇ ಚೆನ್ನಾಗೈತೆ ಅಂತ ಕೊಟ್ಟಿದ್ದಾನೆ. ಇವಾಗ ಈ ಕಲರ್ ಐತಲ್ಲ ಸ್ವಲ್ಪ ಹಾಕ್ತಾ ಇದ್ದೀವಿ. ಇಷ್ಟೇ ಸಾಕಾ? ಅಷ್ಟೇ. ಇದು ಕೈಯಾಗಲಿ ಹಿಂಗಂತ ಒಳ್ಳೆ ಬೆಳ್ಳ ಹಿಂಗಂತ ಕ್ಲೀನಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಷ್ಟೇನಾ?
ಮಕ್ಕಳಿಬ್ಬರು ಇಲ್ಲೊಬ್ಬರು ಪೇಂಟ್ ಮಾಡ್ತಾ ಇದ್ದಾರೆ, ಮತ್ತು ಹಂಗೆ ಬಂದರೆ ಇಲ್ಲೊಬ್ಬರು ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಮಕ್ಕಳಿದ್ದರೆ ಈ ಮೂಲೆ ಕೂಡಿಸ್ತಿದ್ದೆ, ಇಬ್ಬರೇ ಇರೋದು. ಆ ಮೂಲೆಗೊಬ್ಬರು ಈ ಮೂಲೆಗೊಬ್ಬರು ಕೂಡಿಸಿದ್ದೀನಿ. ನಮ್ಮ ಅಪ್ಪಿಯವರಿಬ್ಬರು ಬಂದಿದ್ದರೆ ಚೆನ್ನಾಗಿತ್ತು. ಅವರು ಎಕ್ಸಾಮ್ ಐತೆ, ಓದ್ಕೊಳ್ತಾ ಇದ್ದಾರೆ. ನೋಡಿ ಇಲ್ಲೇವರೆಗೂ ಆಯಿತು ಸ್ವಲ್ಪ. ಇವಾಗ ಫ್ಯಾನ್ ಹತ್ರ ಒಂದು ಕೈಯಲ್ಲಿ ಫ್ಯಾನ್ ಒರೆಸು, ಇನ್ನೊಂದು ಕೈಯಲ್ಲಿ ಪೇಂಟ್ ಮಾಡು. ಕೆಳಗಡೆ ಎಲ್ಲ ಈ ಥರ ಆರಿಸಿದ್ದೀವಿ ನೋಡಿ, ಎಲ್ಲ ಪೇಂಟ್ ಎಲ್ಲ ಬೀಳ್ದಂಗೆ ಈ ಥರ ಹಾಸಿದ್ದೀವಿ. ಇಲ್ಲೆಲ್ಲ ಪಟ್ಟೆ ಪಟ್ಟೆ ಥರ ಐತೆ. ಅದು ಒಂದ್ಸಲಿ ಬ್ರಷ್ ಹಾಕಿದ್ಮೇಲೆ ಅಲ್ಲಿಗೆ ಇನ್ನೊಂದ್ಸಲಿ ಹೋಗ್ಬಾರ್ದು. ಇನ್ನು ಮೇಲೆ ಇದು ಫ್ಯಾನ್ ಸುತ್ತ ಕರೆಕ್ಟಾಗಿಲ್ಲ. ಚಿಕ್ಕ ಬ್ರಷ್ ನೋಡಿ ಕರೆಕ್ಟಾಗಿ ಮಾಡ್ತಿದ್ದೀವ ಇಲ್ವಾ ಅಂತ ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿ. ಈಗ ಇನ್ನೊಂದು ಕಡೆಗೆ ಸಿಟ್ಟು. ನೋಡಿ ಇಲ್ಲಿ ವೈಟ್ ಇದೆ, ಇಲ್ಲಿ ಪರ್ಪಲ್ ಥರ ಕಲರ್ ಆಗಿದೆ, ನಾನೇ ಮಿಕ್ಸ್ ಮಾಡಿದ್ದು. ಸ್ವಲ್ಪ ಕಲರ್ ಜಾಸ್ತಿ ಆಗ್ಬಿಟ್ಟೈತೆ. ಇದೆ ನೋಡಿ ಆ ಕಲರ್. ನಾನು ಸ್ವಲ್ಪ ಆವಾಗಲೇ ಕಡಿಮೆ ಇತ್ತು ಅಂತೇಳಿ ಜಾಸ್ತಿ ಹಾಕ್ಬಿಟ್ಟೆ. ಅದು ಒಳ್ಳೆ ನೀಲಿ ಆಗೈತೆ. ನೋಡೋಣ, ಆರಿದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಬಂದೈತೆ ಇಲ್ಲ ಅನ್ನೋದಿದು. ಅದೊಂದು ಸ್ವಲ್ಪ ಹೊಡೆದ್ರೆ ಮನು ನಿಂತಿರೋ ಜಾಗ ಅಷ್ಟೇ ಇನ್ನು ಪೆಂಡಿಂಗ್ ಇರೋದು, ಅದಿಷ್ಟು ಹೊಡೆದ್ರೆ ಮುಗ್ದೋಗುತ್ತೆ. ಇದು ನೋಡಿ ಎಲ್ಲ ಥರ ವೈಟ್ ಹೋಗದೆ ಪರ್ಪಲ್ ಥರ ಬಂದಿದೆ, ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ. ಆಮೇಲಿಂದ ಇನ್ನೊಂದು ಕೊಟ್ಟು ವೈಟ್ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಹೊಡೆಯುವಾಗ ಇನ್ನೊಂದ್ಸಲಿ ತೋರಿಸ್ತೀನಿ ನಾನು.